ಹೇಗಿದ್ದೀರಾ? ವೆಲ್ಕಮ್ ಟು ವರ್ಷಾಸ್ ಕಿಚನ್. ಎನಿ ಟೈಮ್ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ತಿಂದು ಬೋರ್ ಆಗಿರುತ್ತೆ. ಅದಕ್ಕೆ ಇವತ್ತು ಮಾವಿನ ಹಣ್ಣು ಯೂಸ್ ಮಾಡಿಕೊಂಡು ಮಾವಿನ ಹಣ್ಣಿನ ಹೋಳಿಗೆ ಮಾಡೋಣ ಅಂದ್ಕೊಂಡು ಫಸ್ಟು ಕಣಕ ರೆಡಿ ಮಾಡ್ಕೊಬೇಕಾಗುತ್ತೆ. ಫಸ್ಟಿಗೆ ಒಂದು ಬೌಲ್ಗೆ ಸ್ವಲ್ಪ ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಾರ, ಬೆಂಗಳೂರು ರವೆ ಅಂತಾರ, ನೀವೇನಂತೀರೋ ಆ ರವೆನ ತಗೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಬೇಕಾಗತ್ತೆ. ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಪ್ರಮಾಣ ರವೆದು ಜಾಸ್ತಿ ಇರಬೇಕು, ಬೈಂಡಿಂಗಿಗೋಸ್ಕರ ಮೈದಾ ಹಿಟ್ಟು ಹಾಕ್ಕೊಬೇಕು. ಹಾಕ್ಕೊಂಡು ಕಲಿಸ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಸ್ವಲ್ಪ ಮೀಡಿಯಮಲ್ಲಿ ಮೆತ್ತಗಿರಲಿ. ಯಾಕಂದರೆ ಅದು ಹೋಗ್ತಾ ಹೋಗ್ತಾ ರವೆ ಹಾಕ್ಕೊಂಡಿರ್ತೀವಲ್ಲ ಅದು ನೀರು ಹೀರ್ಕೊತ ದಪ್ಪ ಹಾಕ್ಕೊಂತ ಹೋಗುತ್ತೆ. ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಹೂರಣ ರೆಡಿ ಮಾಡ್ಕೊಳ್ಳೋಣ. ಹೂರಣಕ್ಕೆ 2 ಮಾವಿನ ಹಣ್ಣಿನ ಪಲ್ಪ್ ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ತೊಗೊಂಡು ಎರಡನ್ನೂ ರುಬ್ಕೊತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಸಣ್ಣ ರವೆ ಹಾಕ್ಕೊಂಡು ರುಬ್ಕೊಂಡಿರೋ ಪಲ್ಪ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಉರಿಗಡ್ಲೆಗೆ ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡಿದ್ದೆ. ಉರಿಗಡ್ಲೆ ಅಂದರೆ ಪುಟಾಣಿ ಅಂತಲೂ ಕರೀತಾರೆ, ನೀವೇನಂತಾರೋ ನೋಡಿ ಮಾಡ್ಕೊಳ್ಳಿ. ಇದು ಆಪ್ಷನಲ್ ಆ್ಯಕ್ಚುಲಿ. ನೆಕ್ಸ್ಟು ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಕಮ್ಮಿ ಅನಿಸ್ತು, ಅದಕ್ಕೆ ಹಾಕ್ಕೊಂಡೆ. ತುರಿದಿರೋ ತೆಂಗಿನಕಾಯಿ ಹಾಕ್ಕೊಂಡು ಬೇಯಿಸ್ಕೊಬೇಕಾಗತ್ತೆ. ನಂತರ ಸ್ವಲ್ಪ ಒಣಶುಂಠಿ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಹಾಕ್ಕೊಂಡಿದ್ದೀನಿ. ಕೆಲವರು ಹಾಕ್ಕೊಂಡಲ್ಲ, ಅದು ನಿಮಗೆ ಬಿಟ್ಟಿದ್ದು. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ತಿಕ್ಕಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡ್ತಿದ್ದೀರಲ್ಲ, ಹೂರಣ ನಾವು ಫ್ರಿಜ್ಜಲ್ಲಿ ಇಡೋದು ನೆಸಸರಿ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೇಯಿಸ್ಕೊಬೇಕು. ನಂತರ ಹೋಳಿಗೆ ಮಾಡೋದು ನೋಡೋಣ. ಒಂದು ಕವರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿರ್ತೈತೆ. ಅದು ಎಲೆನೂ ಮತ್ತು ಹೂರಣನೂ ಹಿಡ್ಕೊಂಡು ಸ್ಟಫಿಂಗ್ ಮಾಡಿಕೊಂಡು ತಡ್ಕೊತಾ ಇದ್ದೀನಿ. ಈ ಕಡೆ ಸೈಡು ಒಂದು ತವನ ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆದರೆ ಚೆನ್ನಾಗಿರುತ್ತೆ. ಮೀಡಿಯಮ್ ಆದರೆ ಚೆನ್ನಾಗಿ ಬೇಯಲ್ಲ. ಇದು ತಡ್ಕೊಳ್ತಾ ಇದ್ದೀನಲ್ಲ, ತಡ್ಕೊಂಡಿರೋದನ್ನ ತಗೊಂಡು ಹೋಳ್ಗೆನ ಅದಕ್ಕೆ ಹಾಕ್ಕೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಆಯಿಲೆಲ್ಲ ಹಾಕ್ಕೊಂಡು ಎರಡು ಕಡೆ ಬೇಯಿಸ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಸಣ್ಣಕ್ಕೆ ಮಾಡಿದ್ದೀನಿ, ನೀವು ಬೇಕಾದರೆ ದೊಡ್ಡಕ್ಕೆ ಮಾಡ್ಕೊಬೋದು. ಇದೇ ಪ್ರೊಸೆಸ್ನ ರಿಪೀಟ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಫಸ್ಟು ಎಲೆಗೆ ಹೂರಣನ ಸ್ಟಫಿಂಗ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಅಗಲಿಸ್ಕೊಂಡು ನಂತರ ಕಾದಿರೋ ತವಕ್ಕೆ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ಬೇಯಿಸ್ಕೊಬೇಕಾಗುತ್ತೆ. ಇದೇ ಪ್ರೊಸೆಸ್ನ ರಿಪೀಟ್ ಮಾಡ್ಕೊಂಡು ಹೋಗಬೇಕು. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಪುಲ್ಕ ಥರ ಸ್ವಲ್ಪ ಉಪ್ತಾ ಇತ್ತು, ಚೆನ್ನಾಗಿ ಬರ್ತಾ ಇತ್ತು. ಇದನ್ನು ಮಾಡಿದ್ರೆ ರುಚಿಕರವಾದ ಮಾವಿನ ಹಣ್ಣಿನ ಹೋಳಿಗೆ ತಯಾರಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.